ವಜ್ರದ ಕಿರೀಟ ಬೇಯಿಸ್ಕಾಯಿ ಇನ್ ಮುಂದೆ ನಮ್ಮ ಹತ್ರ ಇರ್ಲಿ. ಧರ್ಮಪ್ಪನವ್ರೆ, ದಾಸಪ್ಪ, ಧರ್ಮಪ್ಪನವ್ರೆ ಎಲ್ಲಿವರೆ ಕರಿ. ರಾಮಪ್ಪನವ್ರೆ, ನಿಮ್ಮ ಹತ್ರ ಇರೋ ಬೀರ್ಕಾಯಿ ತಂದು ನಮ್ಗೆ ಹೋಗ್ತಿ. ರುದ್ರ, ನಿಮ್ ತಾಯಿ ಹತ್ರ ಇರೋ ಬೀರ್ಕಾಯಿ ತಗೊಂಬಂದು ನನಗೆ ಕೊಡು. ಧರ್ಮಪ್ಪನವ್ರು ಕಾಣ್ತಾನೆ ಸರ್. ಏನು ಧರ್ಮಪ್ಪನವ್ರು ಕಾಣ್ತಾ ಇಲ್ವೇ? ವಿನೋದ್, ನಿಮ್ ಫಾದರ್ ಎಲ್ಲಿ? ಈಗ ತಾನೇ ಇಲ್ಲಿದ್ರಲ್ಲ ಸರ್, ಎಲ್ಲೋದ್ರು? ಧರ್ಮಪ್ಪನವ್ರು ಕೊಲೆ ಮಾಡ್ಬಿಟ್ಟಾರೆ. ಏನಂದ್ರೆ ನಮ್ಮಪ್ಪ ಕೊಲೆ ಮಾಡಿದಾರೆ. ಧರ್ಮಪ್ಪನವ್ರು ಕೊಲೆ ಮಾಡ್ತಾರೆ ನಿಜ ಹೇಳ? ಹೌದು ಸೋಕಾರೆ, ಧರ್ಮಪ್ಪನವರ ತಾಯಿ ಒಂದು ಕುತ್ತಿಗೆ ಹಚ್ಚಿ ಕೊಂದಾಕ್ಬಿಟ್ಟವ್ರೆ. ಏನು ನ್ಯಾಯ ಇದು? ಅಯ್ಯೋ ರಾಮ. ಸರಿ ಎಲ್ಲ ಹಿಂದಕ್ಕೆ ಸರಿ. ಅಮ್ಮ ತಾಯವ, ಅಮ್ಮ ತಾಯವ, ಅಮ್ಮ ಅಮ್ಮ ತಾಯವ. ಚಂಡಾಲ, ನಮ್ಮಮ್ಮನ್ ಕೊಂದ್ಬಿಟ್ಟಿಯಾ? ಹಂಗೆಲ್ಲ ಉಚ್ಚಾಯಿಸಿ ಮಾತಾಡ್ಬೇಡ. ನಂಗೇನು ಗೊತ್ತಿಲ್ಲ, ನಾ ಏನು ಮಾಡಲಿಲ್ಲ. ನಾನ್ ನಿನ್ ಬಿಡೋದಿಲ್ಲ, ನಾನ್ ನಿನ್ ಬಿಡೋದಿಲ್ಲ. ಏನಿದಲ್ಲ? ಅಪ್ಪಯ್ಯ, ಏನಪ್ಪಯ್ಯ ಇದೆಲ್ಲ? ತಾಯವ್ವ ತಾಯವ್ವ ಏನ್ ಮಾಡಿದ್ಲು ಅಂತ ನೀವ್ ಈ ತರ ಮಾಡಿದ್ರಿ? ವಿನೋದ್, ನೀನೊಂದು ನಿಂತೀಯ, ನಾನು ಯಾಕೆ ತಾಯವ್ವನ ಕೊಲೆ ಮಾಡ್ಲಿ? ಧರ್ಮಪ್ಪನವರೇ, ಸ್ಟೇಷನ್ ಇಂದ ಹೇಳ್ದೆ ಕೇಳ್ದೆ ನೀವ್ಯಾಕೆ ಇಲ್ಲಿ ಬಂದ್ರಿ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ತಾಯವ್ವ ಒಂಟಿ ನಡುರಾತ್ರಿ ಸಹಾಯ ಮಾಡವ ಅಂತ ನಾನು ಇಲ್ಲಿಗೆ ಬಂದೆ. ಊರ ಮುಖಂಡನಾಗಿ ನನ್ನ ಜಾಗದಾಗಿ ನೀವಿದ್ರೆ ಇಂಥ ಕೆಲಸ ಮಾಡ್ತಿದ್ರೋ ಇಲ್ವೋ? ನಾ ಬಂದ ಟೈಮ್ನಾಗೆ 4-5 ಜನ ಇಂಥ ಕೆಲಸ ಮಾಡಿ ಈ ಕಡೆ ಓಡೋದವ್ರೆ. ಮಾಡೋ ಕೆಲಸ ಮಾಡ್ಬಿಟ್ಟು ಸುಳ್ಳು ಬಗ್ತೀನಿ. ಸುಳ್ಳು ನಿಜ ಕಂಡಿಡಿಯಕ್ಕೆ ನಾವಿದ್ದೀನಿ. ಅಪರಾಧಿಗಳನ್ನ ಕಾನೂನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಧರ್ಮಪ್ಪನವರೇ, ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಆ ವಜ್ರದ ಕಿರೀಟಕ್ಕೋಸ್ಕರ ಈ ಊರಿನಲ್ಲಿ ಏನೇನೋ ನಡೀತಾ ಇದೆ. ನಿಮ್ಮ ಹತ್ರ ಇರೋ ಆ ಬೀಗದ ಕಾಯಿನ ಮೊದಲು ನಮ್ಮ ವಶಕ್ಕೆ ಒಪ್ಪಿಸಿ. ಬನ್ನಿ. ಏನಪ್ಪ ಹುಡ್ಕಾಡ್ತಾ ಇದ್ದೀರಿ? ವಜ್ರದ ಕಿರೀಟ ಇಟ್ಟು ಜಾಗದ ಬೀಗದಕಾಯಿ ಕಾಣಿಸ್ತಾ ಇಲ್ಲಮ್ಮ. ಎಲ್ಲಿಟ್ಟಿದ್ರಿ? ಇಟ್ಟು ಜಾಗದಲ್ಲಿ ಅದಿಲ್ಲ. ಹಂಗಾದ್ರೆ ಸರಿಯಾಗಿ ನೋಡಪ್ಪ. ಏನ್ ಸಮಯ ಬೀಗದಕಾಯಿ ಸಿಕ್ತಾ? ಇನ್ನೂ ಇಲ್ಲಪ್ಪ, ಹುಡುಕ್ತಾ ಇದ್ದೀನಿ. ಇನ್ಸ್ಪೆಕ್ಟ್ರೆ, ಮನೆಯೆಲ್ಲ ಹುಡುಕಾಡುದು, ಬೀಗದಕಾಯಿ ಸಿಕ್ಕಲೇ ಇಲ್ಲ. ರಾಮಪ್ಪನವರೇ, ಏನ್ ನೀವು ಹೇಳ್ತಾ ಇರೋದು? ಹೌದು ಇನ್ಸ್ಪೆಕ್ಟ್ರೆ. ಧರ್ಮಪ್ಪನವರೇ, ಬೀಗದಕಾಯಿ ಸಿಕ್ತಾ? ಇಲ್ಲ ಇನ್ಸ್ಪೆಕ್ಟ್ರೆ. ಆ ಬೀಗದ ಕಾಯಿಗಳು ಎಷ್ಟು ಮುಖ್ಯ ಅಂತ ನಿಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತಿದೆ. ನಿಮಗೆ ಗೊತ್ತಿಲ್ಲದೆ ನಿಮ್ ವಯಸ್ಸಲ್ಲಿದ್ದ ಆ ಬೀಗದ ಕಾಯಿಗಳು ಕಣ್ಮರೆಯಾಗಕ್ಕೆ ಹೇಗೆ ಸಾಧ್ಯ? ನೀವಿಬ್ರು ಸೇರ್ಕೊಂಡು ಏನೋ ಕರಾಮತ್ ತರಿಸಿದ್ದೀರಾ. ಹಾಗೇನಿಲ್ಲ ಇನ್ಸ್ಪೆಕ್ಟ್ರೆ. ಹೌದು ಇನ್ಸ್ಪೆಕ್ಟ್ರೆ, ನಮ್ಮನ್ನ ನಂಬಿ. ನಿಮ್ಮ ಮಾತೆಲ್ಲ ನಂಬಕ್ಕಾಗಲ್ಲ. ನಡೆ ಸ್ಟೇಷನ್ಗೆ. ಧರ್ಮಪ್ಪನ ಮನೆಯಲ್ಲೂ ಬೀಗದ ಕೈ ಇಲ್ಲ, ರಾಮಪ್ಪನ ಮನೆಯಲ್ಲೂ ಬೀಗದ ಕೈ ಇಲ್ಲ. ಅಂದ ಮೇಲೆ ಎಲ್ಲಿ ಹೋದ್ವು ಬೀಗದ ಕೈ? ಎಲ್ಲಿ ಹೋದ್ವು ಬೀಗದ ಕೈಗಳು? ಭದ್ರಪ್ಪ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಆ ಬೀಗದ ಕೈಗಳನ್ನ ನಾನು ತಂದು ಕೊಡ್ತೀನಿ.
ಕನಸು ನನಸಾಗಬೇಕು. ಆ ಬೀಗದ ಕೈಗಳು ನನ್ನ ಕೈಗೆ ಸೇರಲೇಬೇಕು. ರುದ್ರ, ತಾಯಿಯೊಬ್ಬ ನಿನಗೆ ಮಾತ್ರ ತಾಯಿ ಅಲ್ಲ, ನನಗೂ ತಾಯಿನೇ ಆಗಿದ್ಲು. ನಿನಗೆಷ್ಟು ದುಃಖ ಆಗ್ತಿದ್ಯೋ ಅಷ್ಟೇ ದುಃಖ ನನಗೂ ಆಗ್ತಿದೆ ಕಣೋ, ನನಗೂ ಆಗ್ತಿದೆ. ನಿನಗೆ ದುಃಖನ? ಒಂದು ವಜ್ರದ ಕಿರೀಟಕ್ಕಾಗಿ ನಮ್ಮಮ್ಮನ ಜೀವನೇ ಬಲಿ ತಕೊಂಡ ಚಂಡಾಲನ ಮಗ ನೀನು, ನಿನಗೂ ದುಃಖ ಏನು? ರುದ್ರ, ರುದ್ರ, ನಮ್ಮಪ್ಪ ಯಾವತ್ತೂ ಈ ತರ ಕೆಲಸ ಮಾಡಲ್ಲ. ಇದರಲ್ಲಿ ಏನೋ ಮೋಸ ನಡೆದಿದೆ, ಏನೋ ಒಳಸಂಚಿದೆ. ನನ್ನ ನಂಬೋ ರುದ್ರ, ನನ್ನ ನಂಬೋ. ಇಲ್ಲ ಇಲ್ಲ, ನಂಬಿಕೆ ವಿಶ್ವಾಸ ಎಲ್ಲ ನಮ್ಮಮ್ಮನ ಸುಡೋ ಬೆಂಕಿ ಆಗೋಯ್ತು. ಇನ್ ಸ್ವಲ್ಪ ಹೊತ್ತಿಗೆ ನಮ್ಮಮ್ಮ ಸುಟ್ಟೋಗ್ತಾಳೆ, ಬೆಂಕಿನೂ ಆರೋಗುತ್ತೆ. ಆದ್ರೆ ಇಲ್ಲುರಿತಾ ಇರೋ ಬೆಂಕಿನ ಆರಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬೇಡ ರುದ್ರ, ಬೇಡ. ಹಾಗಂತ ನಿನ್ನ ಹೃದಯದಲ್ಲಿ ಸೇಡಿನ ಬೆಂಕಿನ ತುಂಬಿಕೊಂಡು ನಿನ್ ಜೀವನನೇ ಹಾಳು ಮಾಡ್ಕೋಬೇಡ ರುದ್ರ. ನಮ್ಮಿಬ್ರು ಸ್ನೇಹದ ಮೇಲಾನೆ. ಏನಂದೆ? ಸ್ನೇಹನ? ಇನ್ಮೇಲೆ ನಮ್ಮಿಬ್ಬರ ಮಧ್ಯೆ ಉಳಿದಿರೋದು ಸ್ನೇಹ ಅಲ್ಲ, ದೇಶ. ದಾಸಪ್ಪ, ಏನಾಯ್ತ್ರಿ? ಸರ್, ನಾನು ಮಾಡಬಾರ್ದು ನೆಲ ಮಾಡ್ಬಿಟ್ಟೆ. 3 ಸಲ ಪ್ರಶ್ನೆ ಕೇಳಿ ಹೇಳಿದ್ದೆ ಹೇಳ್ತಾವ್ರೆ. ಬೀನ್ಕಾಯಿ ತರಕ್ಕೆ ಯಾರೇ ಕಳಿಸಿತ್ತು ಅಂದ್ರೆ ವಿಕ್ರಮ್ ಅಂದ್ರೆ ಸಾಧಿಸಲ್ಲ ಸರ್. ನನಗೊಂದು ಐಡಿಯಾ ಬಂದ್ಬಿಡ್ತು ಸರ್. ಏನ್ರಿ? ಅವನ್ನ ಅರೆಸ್ಟ್ ಮಾಡಿ ಒಳಗೆ ಬಿಟ್ರೆ. ಯಾರನ್ನ? ಅದೇ ಸರ್, ವಿಕ್ರಮನ್ನ. ರೀ, ಈ ಕಳ್ಳನ್ ಮಾತು ಕೇಳ್ಕೊಂಡು ಆ ವಿಕ್ರಮ್ ಹೇಗೆ ಅರೆಸ್ಟ್ ಮಾಡೋದು? ಅವನ ಮೇಲೆ ನನ್ಗೆ ಅನುಮಾನ ಬರ್ತಾ ಇಲ್ಲ. ಅದು ಸರಿ. ಮತ್ತೇನ್ ಸರ್ ಮಾಡೋದು? ಹೇಗಾದ್ರೂ ಮಾಡಿ ನಿಜವಾದ ಅಪರಾಧಿ ಯಾರು ಅನ್ನೋದನ್ನು ಪತ್ತೆ ಹಚ್ಚಲೇಬೇಕು. ಯಾರು ಸರ್ ನಿಜವಾದ ಅಪರಾಧಿ? ಗುಡ್ ಮಾರ್ನಿಂಗ್ ಸರ್. ಬಾ ವಿಕ್ರಮ್. ಅವನು ಏನಾದ್ರೂ ಬಾಯ್ ಬಿಟ್ಲ ಸರ್? ಎಷ್ಟು ಕೇಳಿದ್ರು ಅವನು ನಿನ್ನ ಹೆಸರೇ ಹೇಳ್ತಾ ಇದ್ದಾನೆ. ನೀನೇನ್ ಹೇಳ್ತೀಯ? ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಸರ್, ನಾನು ಆ ಥರ ಕೆಲಸ ಎಂದೂ ಮಾಡಿಲ್ಲ. ಮತ್ತೆ ಅವನು ನಾನು ಯಾಕೆ ಅವನಿಗೆ ಕಳಿಸ್ಬೇಕು ಸರ್? ಸರ್, ನನ್ನ ಮೇಲೆ ಅಪರಾಧ ಹೊರಿಸ್ಲಿಕ್ಕೆ ಯಾರೋ ಡೆಲಿಬ್ರೇಟ್ ಆಗಿ ಪ್ಲಾನ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಏನು, ನೀವಿಲ್ಲೇ ಇರಿ, ಅವನು ಇನ್ನೊಂದ್ಸರಿ ನಾನು ಎಂಕ್ವೈರಿ ಮಾಡ್ತೀನಿ. ಜಗ್ಗು, ಈ ತಕ್ಷಣ ನೀನ್ ಬಿಡುಗಡೆ ಮಾಡ್ಬಿಡ್ತೀನಿ. ನಿಜ ಹೇಳು, ಯಾರು ನೀನ್ ಕಳಿಸಿದ್ದು? ಜಗ್ಗು, ತಗೋ. Come on, have it. ತಗೋ. ಹೇಳು. ಧೈರ್ಯವಾಗಿ ಹೇಳು. ಹೇಳ್ತೀನಿ ಸರ್. ನಿಜ ಹೇಳಿದ್ರೆ ನಿನ್ಗೆ ಯಾವ ಭಯನೂ ಇಲ್ಲ. ಧೈರ್ಯವಾಗಿ ಹೇಳು. ಹೇಳ್ತೀನಿ ಸರ್, ನಿಜನೇ ಹೇಳ್ತೀನಿ ಸರ್. ದೇವರಾಣಿಗೂ ನಾನು ಕಳಿಸಿದ್ದು ಬೇರೆ ಯಾರೂ ಅಲ್ಲ ಸರ್, ಆ ವಿಕ್ರಮೇ ಸರ್. ವಿಕ್ರಮ್ ಜಗು, ನಿಜ ಹೇಳ್ತೇನು? ಹೌದು ಸರ್, ನಾನು ಕಳಿಸಿದ್ದು ಆ ವಿಕ್ರಮೇ ಸರ್. ನಿನ್ನ ಹೆಸರು ಬಿಟ್ಟು ಅವನ ಬಾಯಲ್ಲಿ ಬೇರೆ ಯಾವ ಹೆಸರು ಬರ್ತಾ ಇಲ್ಲ. ಸರ್, ಯಾಕೆ ಆ ಥರ ಅವ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗ್ತಾ ಇಲ್ಲ ಸರ್. ವಿಕ್ರಮ್, ಇಷ್ಟು ದಿನ ನಿನ್ನ ಮೇಲಿರೋ ಅಭಿಮಾನಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ.
ಈಗಿರೋ ಪರಿಸ್ಥಿತಿಲಿ ನಾನು ನಿನ್ನ ಮೇಲೆ ಅನುಮಾನ ಪಡಲೇಬೇಕಾಗಿದೆ. ಪೊಲೀಸ್ ಆಫೀಸರ್ ಆಗಿ ಹೇಳ್ತಾ ಇದ್ದೀನಿ. ಡೈಲಿ ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ವಿ ಕ್ಯಾನ್ ಗೋ. For more updates, like, comment, subscribe to our channel.